ನಮಸ್ಕಾರ ವೀಕ್ಷಕರೇ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಉತ್ತರ ಪ್ರದೇಶದ್ದು ಯಾವಾಗಲೂ ಸಿಂಹಪಾಲು. ಆದರೆ ಒಂದು ಕಾಲದಲ್ಲಿ ಈ ರಾಜ್ಯವನ್ನು ಗುರುತಿಸ್ತಾ ಇದ್ದದ್ದು ಅಭಿವೃದ್ಧಿ ಎಂದಲ್ಲ, ಬದಲಾಗಿ ಗೂಂಡಾ ರಾಜ್ನಿಂದ. ಅಪಹರಣ, ಸುಲಿಗೆ ಮತ್ತು ಮಾಫಿಯಾಗಳ ಅಟ್ಟಹಾಸಕ್ಕೆ ಹೆಸರುವಾಸಿಯಾಗಿದ್ದ ಈ ನೆಲದಲ್ಲಿ ಇಂದು ಕ್ರಿಮಿನಲ್ಗಳು ತಮ್ಮ ಪ್ರಾಣ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಒಂದೇ ಹೆಸರು, ಯೋಗಿ ಆದಿತ್ಯನಾಥ್. ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತನ್ನು ಹೇಳಿದರು, ಅದು ಇಡೀ ದೇಶದ ಗಮನ ಸೆಳೆದಿತ್ತು. ಯಾರಾದರೂ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ, ಮಹಿಳೆಯರ ಸುರಕ್ಷತೆಗೆ ಧಕ್ಕೆ ತಂದರೆ ಅವರು ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ಯಮರಾಜ ಅವರಿಗಾಗಿ ಕಾಯ್ತಾ ಇರ್ತಾನೆ. ಇದು ಕೇವಲ ಒಂದು ರಾಜಕೀಯ ಹೇಳಿಕೆಯಲ್ಲ, ಇದು ಕಳೆದ 7 ವರ್ಷಗಳಲ್ಲಿ ಉತ್ತರ ಪ್ರದೇಶ ಕಂಡ ಬದಲಾವಣೆಯ ಸಂಕೇತ. ಖಾವಿ ವಸ್ತ್ರ ಧರಿಸಿದ ಸನ್ಯಾಸಿಯೊಬ್ಬರು ಭಾರತದ ಅತಿದೊಡ್ಡ ರಾಜ್ಯದ ಚುಕ್ಕಾಣಿ ಹಿಡಿದಾಗ ಅನೇಕರು ಹುಬ್ಬೆರಿಸಿದ್ರು. ಒಬ್ಬ ಮಠಾಧೀಶ ಆಡಳಿತ ನಡೆಸೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಇಂದು ಅದೇ ಉತ್ತರ ಪ್ರದೇಶ ಹೂಡಿಕೆದಾರರ ಸ್ವರ್ಗವಾಗಿದೆ. ಮಾಫಿಯಾಗಳು ರಾಜ್ಯ ಬಿಟ್ಟು ಓಡ್ ಹೋಗಿದ್ದಾರೆ. ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಮ್ಯಾಜಿಕ್ ಮಾಡಿದ್ದೇನು? ಬೆಮಾರು ರಾಜ್ಯವಾಗಿದ್ದ ಯುಪಿಯನ್ನ ಭಾರತದ ಗ್ರೋತ್ ಇಂಜಿನ್ ಆಗಿ ಬದಲಿಸಿದ್ದು ಹೇಗೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಯೋಗಿ ಆದಿತ್ಯನಾಥ್ ಅವರು ವಾರ್ನಿಂಗ್ ಕೊಟ್ಟಂತಹದ್ದು ಏನು, ಇದರ ಬಗ್ಗೆ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ರಾಜ್ಯಕ್ಕೂ ಕೂಡ ಯುಪಿ ಯೋಗಿ ಆದಿತ್ಯನಾಥ್ ಅವರಂತೆ ಒಬ್ಬ ಸಿಎಂ ಬೇಕಾ? ಈಗಿರುವ ಸಿಎಂ ಹೇಗಿದ್ದಾರೆ? ಇದೆಲ್ಲದರ ಕುರಿತಂತೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. 2017ರ ಮುಂಚೆ ಉತ್ತರ ಪ್ರದೇಶದ ಪರಿಸ್ಥಿತಿಯನ್ನು ಒಮ್ಮೆ ನೆನಪಿಸ್ಕೊಂಡ್ರೆ ಭಯ ಆಗಿ ಹೋಗ್ಬಿಡತ್ತೆ. ಸಂಜೆ ಆದರೆ ಸಾಕು, ವ್ಯಾಪಾರಿಗಳು ಶಟರ್ ಎಳೆತಾ ಇದ್ರು, ಹೆಣ್ಣು ಮಕ್ಕಳು ಮನೆಯಿಂದ ಹೊರಬರೋದಕ್ಕೆ ಭಯ ಪಡ್ತಾ ಇದ್ರು, ಪೊಲೀಸ್ ಠಾಣೆಗಳಲ್ಲಿ ರಾಜಕಾರಣಿಗಳದ್ದೇ ದರ್ಬಾರ್ ಇರ್ತಾ ಇತ್ತು. ಆದರೆ 2017ರಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಅವರು ಮೊದಲ ಕೈಗೆತ್ತಿಕೊಂಡಿದ್ದೇ ಕಾನೂನು ಸುವ್ಯವಸ್ಥೆ. ಅವರ ಸಂದೇಶ ಸ್ಪಷ್ಟವಾಗಿತ್ತು, ಕ್ರಿಮಿನಲ್ಸ್ಗಳಿಗೆ ಎರಡೇ ಜಾಗ, ಒಂದು ಜೈಲು, ಇಲ್ಲ ಅಂತಂದರೆ ಯಮಲೋಕ. ಯೋಗಿಯವರ ಈ ಕಠಿಣ ನಿಲುವು ಝೀರೋ ಟಾಲರೆನ್ಸ್ ನೀತಿಯಾಗಿ ಬದಲಾವಣೆಯಾಗ್ತಾ ಹೋಯಿತು. ಯುಪಿಯಲ್ಲಿ ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಯಿತು. ಯಾವಾಗ ಪೊಲೀಸರ ಕೈಕಟ್ಟಿ ಹಾಕಿದ್ದ ಹಗ್ಗಗಳು ಬಿಚ್ಚಲ್ಪಟ್ಟವೋ ಅಲ್ಲಿಂದಲೇ ಶುರುವಾಯಿತು ಅಪರಾಧ ಲೋಕದ ನಡುಕ. ಅಂಕಿಅಂಶಗಳನ್ನು ನೋಡ್ತಾ ಹೋದರೆ ಕಳೆದ 7 ವರ್ಷಗಳಲ್ಲಿ ಉತ್ತರ ಪ್ರದೇಶ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಸಾವಿರಾರು ಎನ್ಕೌಂಟರ್ಗಳು ನಡೆದಿವೆ. ಕುಖ್ಯಾತ ರೌಡಿಗಳು, ಗ್ಯಾಂಗ್ಸ್ಟರ್ಗಳು ಪೊಲೀಸ್ ಗುಂಡೇಟಿಗೆ ಬಲಿಯಾದರೆ ಇನ್ನುಳಿದವರು ತಾವಾಗಿಯೇ ಬಂದು ಶರಣಾಗಿದ್ದಾರೆ. ಎಷ್ಟೋ ಕ್ರಿಮಿಗಳು ಅಥವಾ ಎಷ್ಟೋ ಕ್ರಿಮಿನಲ್ಸ್ಗಳು ನಮ್ಮನ್ನು ಜೈಲಿಗೆ ಹಾಕಿ ಆದರೆ ಎನ್ಕೌಂಟರ್ ಮಾಡಬೇಡಿ ಅಂತ ಪ್ಲೇ ಕಾರ್ಡ್ ಹಿಡಿದು ಪೊಲೀಸ್ ಠಾಣೆಗೆ ಬಂದ ದೃಶ್ಯಗಳು ಯುಪಿಯಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯವಾಯಿತು. ಅದರಲ್ಲೂ ಅತೀಕ್ ಅಹಮದ್ ಮತ್ತು ಮುಕ್ತಾರ್ ಅನ್ಸಾರಿಯಂತಹ ದಶಕಗಳ ಕಾಲ ರಾಜ್ಯವನ್ನು ಆಳಿದ ಮಾಫಿಯಾ ಡಾನ್ಗಳ ಸಾಮ್ರಾಜ್ಯವನ್ನು ಯೋಗಿ ಆದಿತ್ಯನಾಥ್ ಚಿಟಿಗೆ ಹೊಡೆಯೋದ್ರೊಳಗೆ ಧೂಳಿಪಟ ಮಾಡಿದ್ರು. ಇಲ್ಲಿ ಪ್ರಮುಖವಾದದ್ದು ಬುಲ್ಡೋಜರ್ ಪ್ರಯೋಗ. ಅಪರಾಧಿಗಳು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಯನ್ನ ಮುಲಾಜಿಲ್ಲದೆ ಕೆಡವಿ ಹಾಕಲಾಯಿತು. ಅವರ ಮನೆಗಳನ್ನು ಧ್ವಂಸ ಮಾಡಲಾಯಿತು. ಇದು ಅಪರಾಧಿಗಳಲ್ಲಿ ಭಯ ಹುಟ್ಟಿಸೋದಕ್ಕೆ ಪ್ರಮುಖ ಅಸ್ತ್ರವಾಯಿತು. ಕ್ರಿಮಿನಲ್ ಕೃತ್ಯ ಎಸಗಿದ್ರೆ ಕೇವಲ ಜೈಲಿಗೆ ಹೋಗೋದಷ್ಟೇ ಅಲ್ಲ, ತಮ್ಮ ಮನೆಯೂ ಮಣ್ಣು ಪಾಲಾಗತ್ತೆ ಅನ್ನೋ ಭಯ ಅಲ್ಲಿನ ಅಪರಾಧಿಗಳಿಗೆ ಶುರುವಾಗತ್ತೆ. ಇಂದು ಉತ್ತರ ಪ್ರದೇಶದ ಕೋಮು ಗಲಭೆಗಳು ಇತಿಹಾಸ ಪುಟಗಳನ್ನು ಸೇರಿವೆ. ಹಬ್ಬಗಳು ಶಾಂತಿಯುತವಾಗ್ತಾ ಇದೆ. ಬದಲಾಗಿದೆ ಈಗ ಆಡಳಿತದ ದೊಡ್ಡದ ಗೆಲುವು, ಈಗ ಬದಲಾಗಿದೆ ಅನ್ನುವಂತಹ ಸಂದೇಶವನ್ನು ಯೋಗಿ ಆದಿತ್ಯನಾಥ್ ಕೊಡ್ತಾ ಇದ್ದಾರೆ. ಇನ್ನು ಮೊನ್ನೆಯಷ್ಟೇ ಯೋಗಿ ಆದಿತ್ಯನಾಥ್ ಕ್ರಿಮಿಗಳು ಈ ಭೂಮಿಗೆ ಹೊರೆಯಾಗಲಿದ್ದಾರೆ, ಅವರಿಗೆ ಯಮರಾಜ ಕಾಯುತ್ತಿದ್ದಾನೆ, ನಿಮಗೆ ನರಕಕ್ಕೆ ಟಿಕೆಟ್ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಎಚ್ಚರಿಕೆ ನೀಡಿದ್ದಾರೆ. ಈ ವ್ಯವಸ್ಥೆಯಲ್ಲಿ ಕೆಲವರು ಹೊರೆಯಾಗಿದ್ದಾರೆ. ಇಂಥವರ ಹೊರೆಯಿಂದ ಭೂಮಿಯನ್ನ ಮುಕ್ತಗೊಳಿಸಬೇಕು. ಈ ಹೊರೆಯಿಂದ ಮುಕ್ತಿ ಭೂಮಿಗೆ ಮಾತ್ರವಲ್ಲ, ಇತರೆ ಜನರಿಗೂ. ನೀವು ಅಂದರೆ ಕ್ರಿಮಿನಲ್ಗಳು ಮಗಳ ಸುರಕ್ಷತೆಯೊಂದಿಗೆ ಆಟವಾಡಿದ್ರೆ ಮುಂದಿನ ದಾರಿಯಲ್ಲಿ ಯಮರಾಜ ನಿಮಗಾಗಿ ಕಾಯ್ತಾ ಕೂತಿರ್ತಾನೆ, ಸೀದಾ ನರಕಕ್ಕೆ ನಿಮಗೆ ದಾರಿ ತೋರಿಸ್ತೇನೆ ಅಂತ ಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ನ್ಯಾಯವನ್ನ ಬಯಸ್ತಾರೆ, ಸಕಾಲಿಕ ನ್ಯಾಯವನ್ನ ಬಯಸ್ತಾರೆ. ಅಪರಾಧಿಗಳ ದರ್ಪ ಮಾಫಿಯಾವನ್ನ ನಿಲ್ಲಿಸಬೇಕು. ನಾವು ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಈಗ ಮಾಫಿಯಾ ಮುಕ್ತವಾಗಿದೆ. ಒಂದು ಜಿಲ್ಲೆ ಒಂದು ಮಾಫಿಯಾ ಅಲ್ಲ, ಬದಲಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ, ಒಂದು ಜಿಲ್ಲೆ ಒಂದು ಕಾಲೇಜು ಜೊತೆಗೆ ಸಂಬಂಧ ಹೊಂದಿದೆ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಎರಡು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಯಾರನ್ನೂ ಕೂಡ ಮಾಸ್ಟರ್ ಸ್ಟ್ರೋಕ್ ಎಂದು ಪರಿಗಣಿಸ್ತೀರಿ ಅಂತ ಕೇಳಿದಾಗ ಹಾಗೆ ಪ್ರತ್ಯೇಕಿಸುವುದು ಕಷ್ಟ ಸಿಎಂ ಅಂತ. ಇನ್ನು ಕಾನೂನು ಸುವ್ಯವಸ್ಥೆ ಸರಿಯಾದರೆ ಬಂಡವಾಳ ತಾನಾಗಿಯೇ ಹರಿದು ಬರುತ್ತೆ ಎನ್ನುವುದಕ್ಕೆ ಯುಪಿ ಸಾಕ್ಷಿಯಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಮುಂದಿನ ಗುರಿ ಉತ್ತರ ಪ್ರದೇಶವನ್ನು $1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡೋದು. ಅದಕ್ಕಾಗಿ ಅವರು ಮೂಲಭೂತ ಸೌಕರ್ಯಗಳ ಮೇಲೆ ಅತಿದೊಡ್ಡ ಹೂಡಿಕೆ ಮಾಡಲಾಗಿದೆ ಅಂತ ಉತ್ತರ ಪ್ರದೇಶವನ್ನು ಎಕ್ಸ್ಪ್ರೆಸ್ ವೇಗಳ ಪ್ರದೇಶ ಅಂತ ಕರೆಯಲಾಗ್ತಾ ಇದೆ. ಮೊದಲಿಗೆ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಹಿಂದುಳಿದ ಪೂರ್ವಾಂಚಲ್ ಭಾಗವನ್ನು ಲಖನೌಗೆ ಜೋಡಿಸಲಾಗಿದೆ. ಬಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ನೀರಿನ ಅಭಿವೃದ್ಧಿಗೋಸ್ಕರ ಒಣಭೂಮಿಯಿಂದ ಅಂದರೆ ಅಲ್ಲೂ ಕೂಡ ಒಂದಿಷ್ಟು ಅಭಿವೃದ್ಧಿ ಪಥವನ್ನು ಹಾಕಿದ್ದಾರೆ. ಜೊತೆಗೆ ಗಂಗಾ ಎಕ್ಸ್ಪ್ರೆಸ್ ಕೂಡ ರಾಜ್ಯದ ಪಶ್ಚಿಮ ಮತ್ತು ಪೂರ್ವ ಭಾಗಗಳನ್ನು ಸಂಪರ್ಕಿಸುವ ಬೃಹತ್ ಯೋಜನೆಯಾಗಿ ಬದಲಾಗಿ ಹೋಗ್ಬಿಟ್ಟಿದೆ. ಒಂದು ರಾಜ್ಯ ಅಥವಾ ಒಂದು ಜಿಲ್ಲೆ ಅಥವಾ ಒಂದು ನಗರ ಬಿಡಿ ಒಂದು ಗ್ರಾಮ ಸುಧಾರಣೆ ಆಗಬೇಕಾದ್ರೆ ಅಲ್ಲಿ ರಸ್ತೆ ಸಂಪರ್ಕ ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈಗ ಡಿಫೆನ್ಸ್ ಕಾರಿಡಾರ್ ಸ್ಥಾಪನೆಯನ್ನು ಮಾಡಲಾಗಿದೆ. ಅಲಿಘರ್, ಆಗ್ರಾ, ಝಾನ್ಸಿ, ಚಿತ್ರಕೂಟ್, ಕಾನ್ಪುರ್ ಮತ್ತು ಲಖನೌನಲ್ಲಿ ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳನ್ನು ಸ್ಥಾಪಿಸಲಾಗಿದೆ. ಮತ್ತೊಂದು ಕ್ರಾಂತಿಕಾರಿ ಹೆಜ್ಜೆ ಎಂದರೆ ODOP, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಒಂದು ಜಿಲ್ಲೆ ಒಂದು ಉತ್ಪನ್ನ. ಉತ್ತರ ಪ್ರದೇಶದ 75 ಜಿಲ್ಲೆಗಳಿಗೂ ಅಲ್ಲಿನದೇ ಆದ ವಿಶೇಷತೆ ಇದೆ. ವಾರಣಾಸಿ ಸೀರೆ, ಅಲಿಘರ್ನ ಬೀಗ, ಮೊರಾದಾಬಾದ್ನ ಹಿತ್ತಾಳೆ ಪಾತ್ರೆ, ಹೀಗೆ ಪ್ರತಿ ಜಿಲ್ಲೆಯ ಸ್ಥಳೀಯ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆ ಒದಗಿಸಲಾಗಿದೆ. ಇದು ಸಣ್ಣ ಕೈಗಾರಿಕೆಗಳಿಗೆ ಜೀವ ತುಂಬಿತು ಮತ್ತು ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡಿದೆ. ಈಗ ಯೋಗಿ ಆದಿತ್ಯನಾಥ್ ಕೇವಲ ಆಡಳಿತಗಾರನಲ್ಲ, ಅವರು ಗೋರಖ್ನಾಥ ಮಠದ ಪೀಠಾಧಿಪತಿ ಕೂಡ ಹೌದು. ಅವರ ಆಡಳಿತದಲ್ಲಿ ಉತ್ತರ ಪ್ರದೇಶದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರಗಳು ಹೊಸ ರೂಪ ಪಡೆದಿವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಕೇವಲ ಒಂದು ದೇವಾಲಯದ ನಿರ್ಮಾಣವಲ್ಲ, ಅದು ಯುಪಿಯ ಪ್ರವಾಸೋದ್ಯಮದ ಬೆನ್ನೆಲುಬಾಗಿದೆ. ರಾಮ ಮಂದಿರದ ಉದ್ಘಾಟನೆಯ ನಂತರ ಪ್ರತಿದಿನ ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡುತ್ತಾ ಇದ್ದಾರೆ. ಇದು ಹೋಟೆಲ್ ಉದ್ಯಮ, ಸಾರಿಗೆ ಮತ್ತು ಸ್ಥಳೀಯ ವ್ಯಾಪಾರಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ನೀಡ್ತಾ ಇದೆ. ಅದೇ ರೀತಿ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್, ಇಕ್ಕಟ್ಟಾದ ಗಲ್ಲಿಗಳಲ್ಲಿದ್ದ ಕಾಶಿಯ ವಿಶ್ವನಾಥನ ಸನ್ನಿಧಿಯನ್ನು ವಿಶಾಲಗೊಳಿಸಿ ಗಂಗೆಯ ತಟದಿಂದ ನೇರವಾಗಿ ದೇವಸ್ಥಾನಕ್ಕೆ ಬರುವಂತೆ ಮಾಡಲಾಗಿದೆ. ಮಥುರಾ, ಬೃಂದಾವನಗಳ ಅಭಿವೃದ್ಧಿ ಕೂಡ ಭರದಿಂದ ಸಾಗ್ತಾ ಇದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದ ಅಚ್ಚುಕಟ್ಟಾದ ನಿರ್ವಹಣೆ ಜಗತ್ತಿನ ಗಮನ ಸೆಳೆದಿದೆ. ದಿವ್ಯ ಕುಂಭ ಭವ್ಯ ಕುಂಭ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛತೆ ಮತ್ತು ಸುರಕ್ಷತೆಗೆ ನೀಡಿದ ಆದ್ಯತೆ ಯೋಗಿ ಸರ್ಕಾರದ ಮ್ಯಾನೇಜ್ಮೆಂಟ್ ಕೌಶಲ್ಯತೆಗೆ ಸಾಕ್ಷಿಯಾಯಿತು. ಧಾರ್ಮಿಕ ಪ್ರವಾಸೋದ್ಯಮವನ್ನು ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸುವ ಕೀರ್ತಿ ಯೋಗಿ ಆದಿತ್ಯನಾಥ್ ಅವರಿಗೆ ಈಗಾಗಲೇ ನೀಡಲಾಗಿದೆ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶವನ್ನ ಡಕೋಟಾ ರಾಜ್ಯ ಅಥವಾ ಮಾಫಿಯಾಕೋರ ರಾಜ್ಯ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಎಲ್ಲವೂ ಕೂಡ ಚಿತ್ರಣ ಬದಲಾಗಿ ಹೋಗ್ಬಿಟ್ಟಿದೆ. ಚಿತ್ರಣ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂತಂದರೆ, ಇಡೀ ಭಾರತೀಯ ಜನರು ಉತ್ತರ ಪ್ರದೇಶಕ್ಕೆ ಬರುವಂತೆ ಅಯೋಧ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಕಾಶಿ ವಿಶ್ವನಾಥನ ಮಂದಿರವನ್ನು ಅಥವಾ ಸ್ಥಳವನ್ನು ಎಲ್ಲವನ್ನು ಕೂಡ ತುಂಬ ಸ್ವಚ್ಛಂದವಾಗಿ, ತುಂಬ ಅಚ್ಚುಕಟ್ಟಾಗಿ ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಒಬ್ಬ ಆಡಳಿತಗಾರ ಅಥವಾ ಒಬ್ಬ ನಮ್ಮನ್ನು ಆಳುವಂತಹ ರಾಜ ಪ್ರಜೆಗಳಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಡಳಿತವನ್ನು ನಡೆಸಬೇಕು. ಅವರಿಗೆ ಬೇಕಾಗಿರುವಂತಹದ್ದೆಲ್ಲವನ್ನು ನೀಡಿದರೆ ಮಾತ್ರ ಆತ ರಾಜ ಎನಿಸ್ಕೊಳ್ತಾನೆ. ಇಲ್ಲ ಅಂದರೆ ತಾನೇ ಅಭಿವೃದ್ಧಿ ಆಗ್ತಾ ಹೋದರೆ ಆತ ರಾಜ ಅನಿಸೋದಿಲ್ಲ, ನಾಡದ್ರೋಹಿ ಅಂತ ಅನಿಸ್ಕೊಳ್ತಾನೆ. ಈಗ ನಿಮ್ಮ ಮುಂದೆ ಇರುವಂತಹ ಪ್ರಶ್ನೆ ಏನಂತಂದರೆ, ಯೋಗಿ ಆದಿತ್ಯನಾಥ್ ಅವರಂತಹ ಮುಖ್ಯಮಂತ್ರಿ ಇಡೀ ದೇಶಕ್ಕೆ, ದೇಶದಲ್ಲಿರುವಂತಹ ರಾಜ್ಯಗಳಿಗೆ ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.